ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ನೋಡಿ, ಆದ್ರೆ ಮೂಲಭೂತ ಸೌಕರ್ಯವನ್ನೇ ಕಾಣದ ಆ ಊರಲ್ಲಿ ಮಳೆಗಾಲ ಬಂತಂದ್ರೆ ಸಾಕು ಭಯ ಶುರು ಆಗತ್ತೆ. ಸೇತುವೆ ವ್ಯವಸ್ಥೆ ಇಲ್ಲದೆ ಹೊಳೆ ದಾಟಲು ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳೇ ಸ್ವಲ್ಪ ಈ ಸುದ್ದಿಯನ್ನು ನೋಡಿ. ರಭಸವಾಗಿ ಹರಿಯುತ್ತಿರುವ ಹೊಳೆ ನೀರು. ಊರ ಹೊರ ಹೋಗಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದು ಹೊಳೆ ದಾಟಿಯೇ ಹೋಗಬೇಕಾದ ಅನಿವಾರ್ಯತೆ. ಜೋರಾಗಿ ಮಳೆ ಬಂದ್ರೆ ಊರ ಹೊರಗಿನ ಸಂಪರ್ಕವೇ ಕಡಿತ. ಯಾಕಂದ್ರೆ ಹೊಳೆಗೆ ಸೇತುವೆಯೇ ಇಲ್ಲ. ಪ್ರಕೃತಿ ಸೌಂದರ್ಯದಲ್ಲಿ ಶ್ರೀಮಂತವಾಗಿರುವ ಈ ಊರು ಮೂಲಭೂತ ಸೌಕರ್ಯದಲ್ಲಿ ಇನ್ನೂ ಬಡವಾಗಿದೆ. ಮಳೆಗಾಲ ದ್ವೀಪದಂತಾಗುವ ಜನವಸತಿ ಪ್ರದೇಶ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಹೈರಾಣ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಸವಣಾಲು ಗ್ರಾಮದ ಕಣ್ಣೀರ ಕಥೆ ಇದು. ಹಿತ್ತಿಲಪೇಲ ಕೂಡುಜಾಲು ಪ್ರದೇಶದ ಜನ ಒಂದು ಮಳೆ ಬಂತಂದ್ರೆ ನದಿ ದಾಟಲು ಸೇತುವೆ ಇಲ್ಲದೆ ಪರದಾಡ್ತಾರೆ. ಅಲ್ಲದೆ ಈ ಪ್ರದೇಶ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಗೆ ಬರೋದ್ರಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸೋಕು ಅವಕಾಶ ಇಲ್ಲ. ಸ್ವತಂತ್ರ ಬಂದು 78 ವರ್ಷ ಆದ್ರೂ ಕೂಡ ಈ ಭಾಗಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇತ್ತಿಲಬೇಳದಲ್ಲಿ ಸುಮಾರು 9 ಕುಟುಂಬಗಳು ಮಲೆಕುಡಿಯರಿದ್ದಾರೆ. ಸುಮಾರು 60 ಮಂದಿ ಜನಸಂಖ್ಯೆ ಇದೆ. ಸುಮಾರು 40 ಓಟು ಕೂಡ ಇದೆ. ಪ್ರತಿ ಬಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ, ಅಭಿವೃದ್ಧಿ ಮಾತ್ರ ಶೂನ್ಯ. ಇನ್ನು ಕೆಲ ದಿನದ ಹಿಂದೆ ಇದೇ ಹೊಳೆಯಲ್ಲಿ ಯುವಕರಿಬ್ಬರು ಸ್ಕೂಟಿ ದಾಟಿಸ್ತಾ ಇದ್ದಾಗ ನೀರಿನಲ್ಲಿ ಕೊಚ್ಚಿ ಹೋಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅನಾಹುತ ಸಂಭವಿಸೋ ಮುನ್ನ ಸೇತುವೆ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆ ನದಿಯಲ್ಲಿ ದಾಟುವಾಗ ನೀರು ಕಮ್ಮಿ ಇತ್ತು. ನಾವು ಮಧ್ಯಕ್ಕೆ ಹೋಗುವಾಗ ನೀರು ಒಮ್ಮೆಲೆ ಜಾಸ್ತಿ ಬಂದು ನಮಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ನಮ್ದು ರಕ್ಷಣೆ ಮಾಡಬೇಕಿತ್ತು. ನಮ್ಮ ರಕ್ಷಣೆ ಮಾಡುವಾಗ ಗಾಡಿಯನ್ನು ಬಿಡ್ಬೇಕಾಯ್ತು. ಗಾಡಿಯನ್ನು ಇಟ್ಕೊಂಡುವಾಗ ಬ್ಯಾಲೆನ್ಸ್ ತಪ್ಪಿತ್ತದು. ಬ್ಯಾಲೆನ್ಸ್ ತಪ್ಪಿರುವಾಗ ನಾವು ಕೂಡ ಬಳ್ಳಕ್ಕೆ ಹೋಗುವಾಗ ನಮ್ಮಲ್ಲಿ ಹಿಂದ್ಗಡೆ ಇದ್ದ ಸಂಜಯ್ ಪೂಜಾರಿ ಅವರು ನಮ್ಮ ರಕ್ಷಣೆ ಮಾಡಿದರು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಈ ಊರಲ್ಲಿ ಇಂತಹ ಪರಿಸ್ಥಿತಿ ಇರೋದು ವಿಪರ್ಯಾಸ. ಹಳ್ಳಿಗಳು ಉದ್ಧಾರ ಆಗಬೇಕು ಅಂತ ಭಾಷಣ ಬಿಗಿಯುವವರು ಇಂತಹ ಹಳ್ಳಿಗಳತ್ತ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ನೋಡಿ, ಆದ್ರೆ ಮೂಲಭೂತ ಸೌಕರ್ಯವನ್ನೇ ಕಾಣದ ಆ ಊರಲ್ಲಿ ಮಳೆಗಾಲ ಬಂತಂದ್ರೆ ಸಾಕು ಭಯ ಶುರು ಆಗತ್ತೆ. ಸೇತುವೆ ವ್ಯವಸ್ಥೆ ಇಲ್ಲದೆ ಹೊಳೆ ದಾಟಲು ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳೇ ಸ್ವಲ್ಪ ಈ ಸುದ್ದಿಯನ್ನು ನೋಡಿ. ರಭಸವಾಗಿ ಹರಿಯುತ್ತಿರುವ ಹೊಳೆ ನೀರು. ಊರ ಹೊರ ಹೋಗಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದು ಹೊಳೆ ದಾಟಿಯೇ ಹೋಗಬೇಕಾದ ಅನಿವಾರ್ಯತೆ. ಜೋರಾಗಿ ಮಳೆ ಬಂದ್ರೆ ಊರ ಹೊರಗಿನ ಸಂಪರ್ಕವೇ ಕಡಿತ. ಯಾಕಂದ್ರೆ ಹೊಳೆಗೆ ಸೇತುವೆಯೇ ಇಲ್ಲ. ಪ್ರಕೃತಿ ಸೌಂದರ್ಯದಲ್ಲಿ ಶ್ರೀಮಂತವಾಗಿರುವ ಈ ಊರು ಮೂಲಭೂತ ಸೌಕರ್ಯದಲ್ಲಿ ಇನ್ನೂ ಬಡವಾಗಿದೆ. ಮಳೆಗಾಲ ದ್ವೀಪದಂತಾಗುವ ಜನವಸತಿ ಪ್ರದೇಶ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಹೈರಾಣ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಸವಣಾಲು ಗ್ರಾಮದ ಕಣ್ಣೀರ ಕಥೆ ಇದು. ಹಿತ್ತಿಲಪೇಲ ಕೂಡುಜಾಲು ಪ್ರದೇಶದ ಜನ ಒಂದು ಮಳೆ ಬಂತಂದ್ರೆ ನದಿ ದಾಟಲು ಸೇತುವೆ ಇಲ್ಲದೆ ಪರದಾಡ್ತಾರೆ. ಅಲ್ಲದೆ ಈ ಪ್ರದೇಶ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಗೆ ಬರೋದ್ರಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸೋಕು ಅವಕಾಶ ಇಲ್ಲ. ಸ್ವತಂತ್ರ ಬಂದು 78 ವರ್ಷ ಆದ್ರೂ ಕೂಡ ಈ ಭಾಗಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇತ್ತಿಲಬೇಳದಲ್ಲಿ ಸುಮಾರು 9 ಕುಟುಂಬಗಳು ಮಲೆಕುಡಿಯರಿದ್ದಾರೆ. ಸುಮಾರು 60 ಮಂದಿ ಜನಸಂಖ್ಯೆ ಇದೆ.
ಸುಮಾರು 40 ಓಟು ಕೂಡ ಇದೆ. ಪ್ರತಿ ಬಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ, ಅಭಿವೃದ್ಧಿ ಮಾತ್ರ ಶೂನ್ಯ. ಇನ್ನು ಕೆಲ ದಿನದ ಹಿಂದೆ ಇದೇ ಹೊಳೆಯಲ್ಲಿ ಯುವಕರಿಬ್ಬರು ಸ್ಕೂಟಿ ದಾಟಿಸ್ತಾ ಇದ್ದಾಗ ನೀರಿನಲ್ಲಿ ಕೊಚ್ಚಿ ಹೋಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅನಾಹುತ ಸಂಭವಿಸೋ ಮುನ್ನ ಸೇತುವೆ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆ ನದಿಯಲ್ಲಿ ದಾಟುವಾಗ ನೀರು ಕಮ್ಮಿ ಇತ್ತು. ನಾವು ಮಧ್ಯಕ್ಕೆ ಹೋಗುವಾಗ ನೀರು ಒಮ್ಮೆಲೆ ಜಾಸ್ತಿ ಬಂದು ನಮಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ನಮ್ದು ರಕ್ಷಣೆ ಮಾಡಬೇಕಿತ್ತು. ನಮ್ಮ ರಕ್ಷಣೆ ಮಾಡುವಾಗ ಗಾಡಿಯನ್ನು ಬಿಡ್ಬೇಕಾಯ್ತು. ಗಾಡಿಯನ್ನು ಇಟ್ಕೊಂಡುವಾಗ ಬ್ಯಾಲೆನ್ಸ್ ತಪ್ಪಿತ್ತದು. ಬ್ಯಾಲೆನ್ಸ್ ತಪ್ಪಿರುವಾಗ ನಾವು ಕೂಡ ಬಳ್ಳಕ್ಕೆ ಹೋಗುವಾಗ ನಮ್ಮಲ್ಲಿ ಹಿಂದ್ಗಡೆ ಇದ್ದ ಸಂಜಯ್ ಪೂಜಾರಿ ಅವರು ನಮ್ಮ ರಕ್ಷಣೆ ಮಾಡಿದರು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಈ ಊರಲ್ಲಿ ಇಂತಹ ಪರಿಸ್ಥಿತಿ ಇರೋದು ವಿಪರ್ಯಾಸ. ಹಳ್ಳಿಗಳು ಉದ್ಧಾರ ಆಗಬೇಕು ಅಂತ ಭಾಷಣ ಬಿಗಿಯುವವರು ಇಂತಹ ಹಳ್ಳಿಗಳತ್ತ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ನೋಡಿ, ಆದ್ರೆ ಮೂಲಭೂತ ಸೌಕರ್ಯವನ್ನೇ ಕಾಣದ ಆ ಊರಲ್ಲಿ ಮಳೆಗಾಲ ಬಂತಂದ್ರೆ ಸಾಕು ಭಯ ಶುರುವಾಗುತ್ತೆ. ಸೇತುವೆ ವ್ಯವಸ್ಥೆ ಇಲ್ಲದೆ ಹೊಳೆ ದಾಟಲು ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಮನೆ ಮುಖ್ಯಮಂತ್ರಿಗಳೇ ಸ್ವಲ್ಪ ಈ ಸುದ್ದಿಯನ್ನು ನೋಡಿ. ರಭಸವಾಗಿ ಹರಿಯುತ್ತಿರುವ ಹೊಳೆ ನೀರು. ಊರ ಹೊರ ಹೋಗಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದು ಹೊಳೆ ದಾಟಿಯೇ ಹೋಗಬೇಕಾದ ಅನಿವಾರ್ಯತೆ. ಜೋರಾಗಿ ಮಳೆ ಬಂದ್ರೆ ಊರ ಹೊರಗಿನ ಸಂಪರ್ಕವೇ ಕಡಿತ. ಯಾಕಂದ್ರೆ ಹೊಳೆಗೆ ಸೇತುವೆಯೇ ಇಲ್ಲ. ಪ್ರಕೃತಿ ಸೌಂದರ್ಯದಲ್ಲಿ ಶ್ರೀಮಂತವಾಗಿರುವ ಈ ಊರು ಮೂಲಭೂತ ಸೌಕರ್ಯದಲ್ಲಿ ಇನ್ನೂ ಬಡವಾಗಿದೆ. ಮಳೆಗಾಲ ದ್ವೀಪದಂತಾಗುವ ಜನವಸತಿ ಪ್ರದೇಶ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಹೈರಾಣ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಸವಣಾಲು ಗ್ರಾಮದ ಕಣ್ಣೀರ ಕಥೆ ಇದು. ಹಿತ್ತಿಲಪೇಲ, ಕೂಡುಜಾಲು ಪ್ರದೇಶದ ಜನ ಒಂದು ಮಳೆ ಬಂತಂದ್ರೆ ನದಿ ದಾಟಲು ಸೇತುವೆ ಇಲ್ಲದೆ ಪರದಾಡ್ತಾರೆ. ಅಲ್ಲದೆ ಈ ಪ್ರದೇಶ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಗೆ ಬರೋದ್ರಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸೋಕು ಅವಕಾಶ ಇಲ್ಲ. ಸ್ವತಂತ್ರ ಬಂದು 78 ವರ್ಷ ಆದ್ರೂ ಕೂಡ ಈ ಭಾಗಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇತ್ತಿಲಬೇಳದಲ್ಲಿ ಸುಮಾರು 9